ಒಂದು ಆಸೆ ಇರುತ್ತೆ, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು, ನಾನು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ. ಆದರೆ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇರಲ್ಲ. ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಥಂಬ್ನೈಲನ್ನು ಡಿಸೈನ್ ಮಾಡಬೇಕು, ಯಾವ ರೀತಿ ಎಡಿಟಿಂಗನ್ನು ಮಾಡಬೇಕು, ಯಾವ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು, ಯಾವುದ್ರದ್ದು ಕೂಡ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಇರಲ್ಲ. ಅದಕ್ಕೋಸ್ಕರ ನಾನು ಈ ಸೀರೀಸನ್ನು ಶುರು ಮಾಡ್ತಾ ಇದ್ದೀನಿ. ಈ ಸೀರೀಸಲ್ಲಿ ನಾವು ಯಾವ ರೀತಿ ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಥಂಬ್ನೈಲನ್ನು ಡಿಸೈನ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡಬೇಕು, ಏನೇನು ಸೆಟ್ಟಿಂಗ್ಸನ್ನು ಆನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಕಲಿತಾ ಹೋಗೋಣ. ಸೊ ನಾನು ಇವತ್ತಿಗೆ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ 2 ರಿಂದ 2.5 ವರ್ಷ ಆಗ್ತಾ ಇದೆ. ನನ್ನ ಒಂದು ಅನುಭವದಲ್ಲಿ ಹೇಳೋದು ಅಂತಂದರೆ ಇದೊಂದು ಜರ್ನಿ ಇದ್ದಂಗೆ. ಯಾಕಂತಂದರೆ ಸ್ಟಾರ್ಟಿಂಗು ಡಿಫಿಕಲ್ಟೀಸ್ ಬರುತ್ತೆ, ವಿಡಿಯೋನ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ನೀವು ಅದನ್ನು ಆ ಒಂದು ಫೇಸನ್ನು ಕ್ಲಿಯರ್ ಮಾಡಿದ್ರೆ ನೀವು ಈಸಿಯಾಗಿ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ನಾನು ಒಂದು ಚಾನಲನ್ನು 0 ಸಬ್ಸ್ಕ್ರೈಬರ್ಸಿಂದ 1000 ಸಬ್ಸ್ಕ್ರೈಬರ್ಸ್ ತರೋದಕ್ಕೆ 1.5 ವರ್ಷ ತಂತು. ಆಮೇಲೆ ಜಸ್ಟ್ 2 to 3 ಮಂತ್ಸಲ್ಲಿ ನನಗೆ 5 ರಿಂದ 6 ಸಾವಿರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು. ಸೊ ಅದೇ ಎಲ್ಲರಿಗೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ಏನು ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಫೇಸ್ 1000 ಸಬ್ಸ್ಕ್ರೈಬರ್ಸ್ ಬರೋವರೆಗೂ ಅಷ್ಟೇ. 1000 ಸಬ್ಸ್ಕ್ರೈಬರ್ಸ್ ಬಂದ ಮೇಲೆ ಅದಾಗದೆ ಬಿಲ್ಡ್ ಆಗ್ತಾ 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 ಹೋಗುತ್ತೆ. ಇದು ಒಂಥರ ಶೇರ್ ಮಾರ್ಕೆಟ್ ಇದ್ದಂಗೆ. ಸ್ವಲ್ಪ ಕಷ್ಟ ಸ್ಟಾರ್ಟಿಂಗು, ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನೇನು ಟ್ರಿಕ್ಸು, ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬೇಕು, ಪ್ರತಿಯೊಂದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಂದರೆ ಫಸ್ಟ್ ನಿಮಗೆ ಬೇಕಾಗಿರುವಂಥದ್ದು ಕನ್ಸಿಸ್ಟೆನ್ಸಿ. ವಾರಕ್ಕೆ ನಾನು 3 ವಿಡಿಯೋನಾರು ಅಪ್ಲೋಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಎರಡನೇದಾಗಿ ಸೆಲ್ಫ್ ಬಿಲೀಫ್. ಪಕ್ಕದವ್ರು ಏನು ಅನ್ಕೊಂತಾರೆ, ರಿಲೇಟಿವ್ಸ್ ಏನು ಅನ್ಕೊಂತಾರೆ, ಫ್ರೆಂಡ್ಸ್ ಏನು ಅನ್ಕೊಂತಾರೆ, ಈ ರೀತಿ ಅನ್ಕೊಂಡ್ರೆ ನೀವು ಕಂಟೆಂಟ್ ಕ್ರಿಯೇಷನ್ಗೆ ಬರಲೇಕೂಡದು. ಯಾಕಂತಂದ್ರೆ ಯಾರು ಕೂಡ ನಿಮಗೆ ಬಂದು ದುಡ್ಡನ್ನು ಕೊಡೋದಿಲ್ಲ, ನಿಮ್ಮ ಜೀವನ ನೀವೇ ನೋಡ್ಕೋಬೇಕು. ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾಚಿಕೆ ಬಿಡಿ. ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಅವಮಾನನೇ, ಏನು ಇವನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾನಂತೆ, ವಿಡಿಯೋ ಮಾಡ್ತಾನಂತೆ ಅಂತ. ಅದೇ ನೀವು ಕ್ಲಿಕ್ ಆಗಿ ಕಂಟೆಂಟ್ ಕ್ರಿಯೇಷನ್ ಇಂದನೇ ನೀವು ದುಡ್ಡು ಮಾಡ್ತಾ ಇದ್ರೆ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಹತ್ರನೇ ಸಜೆಷನ್ ಕೇಳ್ತಾರೆ. ಒಂದು ರೀತಿ ಜಿಮ್ಮಿಗೆ ಹೋದಂಗೆ, ಜಿಮ್ಮಿಗೆ ಹೋಗ್ಬೇಕಾದ್ರೆ ಜಿಮ್ಮಿಗೆ ಹೋಗಿ ಬಾಡಿನೇ ಬರ್ತಿಲ್ಲ ಅಂತ ಅಂತಾರೆ. ಜಿಮ್ಮಿಗೆ ಹೋಗಿ ಬಾಡಿ ಬಂದಾದ್ಮೇಲೆ ಹೆಂಗ್ ಮಾಡಿದೆ ಅಂತ ಕೇಳ್ತಾರೆ. ಇದೇ ರೀತಿ ಸಿಂಪಲ್. ಫಸ್ಟ್ ನೀವು ಸ್ಟಾರ್ಟ್ ಮಾಡಿ, ನಿಮ್ಮ ಮೇಲೆ ನೀವು ಬಿಲೀಫ್ ಇಟ್ಕೊಂಡು ಕಾನ್ಫಿಡೆನ್ಸಿಂದ ಕನ್ಸಿಸ್ಟೆನ್ಸಿನ ಮ್ಯಾಟ್ರಾಗಿ ಇಟ್ಕೊಂಡು ವಾರಕ್ಕೆ 3 ವಿಡಿಯೋನಾರು ಅಪ್ಲೋಡ್ ಮಾಡಬೇಕು. ಆ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಿ ಅಂತಂದರೆ ನೀವು ಶಾರ್ಟ್ಸಲ್ಲಾದ್ರೂ ಅಪ್ಲೋಡ್ ಮಾಡ್ಬೋದು. ವಿಡಿಯೋ ಏನಾದರೂ ಮಾಡ್ತಿದ್ದೀರಾ, ಲಾಂಗ್ ಲೆಂತ್ ವಿಡಿಯೋಗಳನ್ನ ಮಾಡ್ತಿದ್ದೀರಾ ಅಂತಂದರೆ 8 ನಿಮಿಷಕ್ಕಿಂತ ಜಾಸ್ತಿ ಇರುವಂಥ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಸ್ಟಾರ್ಟಿಂಗ್ ನಿಮಗೆ 4000 ವಾಚ್ ಅವರ್ಸ್ ಫುಲ್ಫಿಲ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರನೂ ಕೂಡ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು 8 ನಿಮಿಷಕ್ಕಿಂತ ಏನಾದ್ರೂ ವಿಡಿಯೋ ಲೆಂತ್ ಜಾಸ್ತಿ ಇದ್ದರೆ ಆ್ಯಡ್ ಸ್ಲಾಟ್ಗಳು ಜಾಸ್ತಿ ಸಿಗುತ್ತೆ. ಆ್ಯಡ್ ಸ್ಲಾಟ್ಗಳು ಎಷ್ಟು ಸಿಗುತ್ತೆ ನಿಮಗೆ, ಅಷ್ಟು ನಿಮಗೆ ರೆವೆನ್ಯೂ ಅಂದರೆ ವಿಡಿಯೋಯಿಂದ ದುಡ್ಡು ಜಾಸ್ತಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು 8 ನಿಮಿಷಕ್ಕಿಂತ ಜಾಸ್ತಿ ಇರುವಂಥ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಯೂಟ್ಯೂಬ್ ಪಾಲಿಸಿ ಬಗ್ಗೆ ನೋಡ್ತಾ ಹೋದರೆ ನೀವು AI ಜನರೇಟೆಡ್ ಕಂಟೆಂಟ್ಗಳನ್ನು ಹಾಕಂಗಿಲ್ಲ. ಬೇರೆಯವರು ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳನ್ನು ನೀವು ಮತ್ತೆ ಅಪ್ಲೋಡ್ ಮಾಡೋಂಗಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ. ನೆಕ್ಸ್ಟ್ ಏನು ಅಂತಂದರೆ ಕಂಟೆಂಟ್ ಕ್ರಿಯೇಷನನ್ನು ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ 50 ರಿಂದ 70 ರೂಪಾಯಿ ಸಿಗ್ಬೋದು. ಅದು ಕೂಡ ವೇರಿ ಆಗ್ತಾ ಹೋಗುತ್ತೆ ಕ್ಯಾಟಗರಿ ಮೇಲೆ. ಎಂಟರ್ಟೈನ್ಮೆಂಟ್ ಕ್ಯಾಟಗರಿ, ಎಜುಕೇಷನ್ ಕ್ಯಾಟಗರಿ, ಕಾಮಿಡಿ ಕ್ಯಾಟಗರಿ, ಈ ರೀತಿ ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಇನಿಷಿಯಲ್ ಆಗಿ ಸ್ಟಾರ್ಟಿಂಗಲ್ಲಿ ಕಡಿಮೆ ಮೊತ್ತನೇ ನಿಮಗೆ ಸಿಗೋದು, ನೆಕ್ಸ್ಟ್ ಜಾಸ್ತಿ ಆಗ್ತಾ 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 ಹೋಗುತ್ತೆ. ಇನ್ನು ಮಾನಿಟೈಸೇಷನ್ ಬಗ್ಗೆ ಬಂದರೆ, ಅಂದರೆ ದುಡ್ಡು ಬರೋದಕ್ಕೆ ಯೂಟ್ಯೂಬಿಂದ ಶುರು ಆಗಬೇಕು ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಬೇಕು. ಮಾನಿಟೈಸ್ ಆಗಬೇಕು ಅಂತಂದರೆ 2 ಫೇಸ್ ಇದೆ. ಮೊದಲನೇ ಫೇಸ್ ನೋಡಿ, 500 ಜನ ಸಬ್ಸ್ಕ್ರೈಬರ್ಸು 3000 ವಾಚ್ ಅವರ್ಸ್ ಆದರೆ ನಿಮಗೆ ಸೂಪರ್ ಥ್ಯಾಂಕ್ಸು ಮತ್ತು ಬ್ಯಾಡ್ಜಸ್ಸು ಇದು ಅನ್ಲಾಕ್ ಆಗುತ್ತೆ. ಅವಾಗ ನೀವು ಆ್ಯಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಶುರು ಮಾಡ್ಬೋದು. ನೆಕ್ಸ್ಟ್ ಯೂಟ್ಯೂಬ್ ಆ್ಯಡ್ಸೆನ್ಸಿಂದ ನಿಮಗೆ ದುಡ್ಡು ಬರಬೇಕು. ಆ್ಯಡ್ಸೆನ್ಸ್ ಅಂತಂದರೆ ನೀವು ಒಂದು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ ಬರುತ್ತಲ್ವಾ, ಅದರಿಂದ ನಿಮಗೆ ಡೈರೆಕ್ಟಾಗಿ ದುಡ್ಡು ಬರಬೇಕು ಅಂತಂದರೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸು ಯಾವಾಗ ಲಾಸ್ಟ್ 365 ಡೇಸಲ್ಲಿ ಆಗಿರಬೇಕು. ನೀವು ಚಾನಲ್ ಕ್ರಿಯೇಟ್ ಮಾಡಿ 2 ವರ್ಷ ಆದ್ರೂ ಪರವಾಗಿಲ್ಲ. ಆ 2 ವರ್ಷದಲ್ಲಿ ಅವ್ರು ಯಾವುದನ್ನ ಕೌಂಟ್ ತಗೊಂತಾರೆ, ಇವತ್ತಿಂದ ಹಿಂದ್ಗಡಿಕೆ 365 ದಿನನ ಕೌಂಟ್ ತಗೊಂಡು ಆ 365 ದಿನದಲ್ಲಿ ನಿಮಗೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸ್ ಆಗಿದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಈಗ ಮಾನಿಟೈಸ್ ಆದಮೇಲೆ ದುಡ್ಡು ಯಾವ ರೀತಿ ಬಿಡಿಸ್ಕೋಬೇಕು. ಸೊ ದುಡ್ಡು ಬಿಡಿಸ್ಕೋಬೇಕು ಅಂತಂದರೆ ಆ್ಯಡ್ಸೆನ್ಸಲ್ಲಿ ನಿಮಗೆ $100 ಆಗಬೇಕು. ಅರೌಂಡ್ ಇವತ್ತಿನ ಪ್ರೈಸ್ ನೋಡಿದ್ರೆ 9000 ಆಗಬೇಕು. 9000 ಒಂಥರ ಥ್ರೆಶೋಲ್ಡ್ ಇದ್ದಂಗೆ. 9000 ಆದರೆ ಮಾತ್ರ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕಾಗಲ್ಲ. $100 ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು.
ಪ್ರತಿ ತಿಂಗಳು 21ನೇ ತಾರೀಕಿಂದ 26ನೇ ತಾರೀಕು ಒಳಗಡೆ ನಿಮ್ಮ ಹಣ ನಿಮ್ಮ ಅಕೌಂಟ್ಗೆ ಬೀಳ್ತಾ ಹೋಗುತ್ತೆ ಯೂಟ್ಯೂಬಿಂದ. ಬೇರೆ ಕೆಲಸ ಮಾಡ್ತಿದ್ರೆ 1ನೇ ತಾರೀಕು ಬರುತ್ತೆ, ಬಟ್ ಯೂಟ್ಯೂಬ್ ಕಡೆಯಿಂದ ನಿಮಗೆ 21ರಿಂದ 26ನೇ ತಾರೀಕು ಒಳಗಡೆ ಆ ಒಂದು ತಿಂಗಳಿನ ಮೊತ್ತ ನಿಮಗೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಮಾನಿಟೈಸೇಷನ್. ಈ ಯೂಟ್ಯೂಬ್ ಮಾನಿಟೈಸೇಷನ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ನೋಡಿ. ಅಷ್ಟು ಜನ ಏನು ಮಾಡ್ತಾರೆ, ಫೇಕ್ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಫೇಕ್ ವಾಚ್ ಅವರ್ಸ್ ಅನ್ನ ಕೊಡುವಂಥವ್ರು ಇರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಹೊಸ ಕ್ರಿಯೇಟರ್ಸು ನಂದು ಬೇಗ ಮಾನಿಟೈಸ್ ಆಗಲಿ ಅಂತ ಆ ರೀತಿ ಫೇಕ್ ಆಗಿ ಸಬ್ಸ್ಕ್ರೈಬರ್ಸು ಮತ್ತು ಫೇಕ್ ಆಗಿ ವಾಚ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇದು ತುಂಬ ತಪ್ಪು. ಯಾಕಂತಂದರೆ ನೀವು ಆರ್ಗ್ಯಾನಿಕಲಿ ಅಂದರೆ ನಿಮ್ಮ ಕಂಟೆಂಟಿಂದನೇ ನಿಮ್ಮ ಕಂಟೆಂಟನ್ನು ನೋಡಿ ನಿಮಗೆ ಸಬ್ಸ್ಕ್ರೈಬ್ ಆಗೋರ್ಗೂ ಆ ಫೇಕಿಗೂ ತುಂಬ ಡಿಫ್ರೆನ್ಸ್. ಈಗ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತಂದರೆ ಅವ್ರೇನು ಮಾಡ್ತಾರೆ, ನಿಮ್ಮ ಹೊಸ ವಿಡಿಯೋ ಬಂದಾಗ ನೋಡ್ತಾರೆ. ಆ ಫೇಕ್ ಆಗಿ ಸಬ್ಸ್ಕ್ರೈಬ್ ಆಗಿರೋದೇನು ಎಲ್ಲ ಫೇಕ್ ಅಕೌಂಟ್ಗಳು. ಸೊ ಅದರಿಂದ ನೋಡ್ತಾರಾ? ಇಲ್ಲ. ಅವಾಗ ಏನಾಯಿತು, ನೀವು ಆರ್ಗ್ಯಾನಿಕಲಿ ಬಿಲ್ಡ್ ಮಾಡಿರುವಂಥ ಟ್ರಸ್ಟಿಂದ ನಿಮಗೆ ಜಾಸ್ತಿ ವ್ಯೂಸು ಮುಂದೆ ಸಿಗ್ತಾ ಹೋಗುತ್ತೆ. ಇವಾಗ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ, ಮಾನಿಟೈಸ್ ಆಗೋದಕ್ಕೆ, ಬಟ್ ಈ ಲಾಂಗ್ ಟರ್ಮ್ ಅಂತ ನೋಡಿದಾಗ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಆರ್ಗ್ಯಾನಿಕಲಿನೇ ತುಂಬ ಹೆಲ್ಪ್ ಮಾಡೋದು. ಫೇಕ್ ಆಗಿ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರ್ಬೋದು, ಯಾಕಂತಂದರೆ ಫೇಕಿಂದ ನಿಮಗೆ ಬರುತ್ತೆ. ಬಟ್ ಒಂದ್ಸಲಿ ಮಾನಿಟೈಸೇಷನ್ ಆದಮೇಲೆ ನೀವು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರಲ್ಲ, ಅದಕ್ಕೆ ವ್ಯೂಸ್ ಬರಲ್ಲ. ವ್ಯೂಸ್ ಬರ್ದಲೇ ಇದ್ರೆ ಸೊ ಯೂಟ್ಯೂಬಿಗೆ ಗೊತ್ತಾಗುತ್ತೆ ನೀವು ಫೇಕ್ ಮಾಡಿದ್ದೀರಾ ಅಂತ. ಅವಾಗ ಏನಾಗುತ್ತೆ, ನಿಮ್ಮ ವ್ಯೂಸು ಆಟೋಮೆಟಿಕ್ ಡೌನ್ ಆಗ್ತಾ ಹೋಗುತ್ತೆ, ಹೊಸ ಯೂಸರ್ಸ್ ಹತ್ರ ಹೋಗಲ್ಲ. ಹೊಸ ಯೂಸರ್ಸ್ ಹತ್ರ ಹೋಗ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಲ್ಲ, ಜಾಸ್ತಿ ವ್ಯೂಸ್ ಕೂಡ ಬರಲ್ಲ. ಸೊ ಹಾಗಾಗಿ ಆದಷ್ಟು ಫೇಕ್ ಅನ್ನ ಅವಾಯ್ಡ್ ಮಾಡಿ, ನಿಮ್ಮ ಒಳ್ಳೆ ಕಂಟೆಂಟ್ ಅನ್ನ ಕೊಟ್ಟು ಆದಷ್ಟು ಒರಿಜಿನಲ್ ಸಬ್ಸ್ಕ್ರೈಬರ್ಸ್ ಅನ್ನ, ಆರ್ಗ್ಯಾನಿಕಲಿ ವಾಚ್ ಅವರ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ. ಈ ಯೂಟ್ಯೂಬ್ ಅಲ್ಲಿ ಕೇವಲ ಆಡ್ಸೆನ್ಸ್ ಮುಖಾಂತರ ಮಾತ್ರ ಅಲ್ಲ ಹಣ ಬರೋದು. ಆಡ್ಸೆನ್ಸ್ ಮುಖಾಂತರ ನೀವು ಹಣ ಮಾಡ್ಬೋದು. ಅಫಿಲಿಯೇಟ್ ಲಿಂಕ್ಗಳನ್ನ ಕೊಟ್ಟು ಅಂದರೆ ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡಿ, ನೀವು ಯಾವುದೇ ಯೂಟ್ಯೂಬ್ ವಿಡಿಯೋನ ನೋಡಿದ್ರೆ ಅಲ್ಲಿ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಸೊ ಆ ರೀತಿ ನೀವು ಟ್ಯಾಗ್ ಮಾಡಿ ಅಲ್ಲಿಂದ ಯಾರಾದ್ರೂ ಕೂಡ ಐಟಮ್ಗಳನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಕಮಿಷನ್ ಅಂತ ಇರುತ್ತೆ, ಅದರಿಂದನೂ ಕೂಡ ದುಡ್ಡು ಮಾಡ್ಬೋದು. ಸೂಪರ್ ಥ್ಯಾಂಕ್ಸ್ ಇಂದ ದುಡ್ಡು ಮಾಡ್ಬೋದು. ಈ ರೀತಿ ಡಿಫ್ರೆಂಟ್ ಆಪರ್ಚುನಿಟೀಸ್ ಇದೆ ಯೂಟ್ಯೂಬಿಂದ ದುಡ್ಡು ಮಾಡೋದಕ್ಕೋಸ್ಕರ, ಕೇವಲ ಒಂದಲ್ಲ. ಸೊ ಹಾಗಾಗಿ ನಾವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಇಂದ ಯಾವ ರೀತಿ ದುಡ್ಡನ್ನು ಮಾಡಬೇಕು, ಮತ್ತು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಅನ್ನ ಲಾಂಗ್ ಜರ್ನಿ ಆಗಿ ಯಾವ ರೀತಿ ಕಂಟಿನ್ಯೂ ಮಾಡಬೇಕು, ಎಡಿಟಿಂಗ್ ಇರ್ಬೋದು, ಥಂಬ್ನೈಲ್ ಡಿಸೈನಿಂಗ್ ಇರ್ಬೋದು, ಮತ್ತು ಯೂಟ್ಯೂಬ್ ಸೆಟ್ಟಿಂಗ್ಸ್ ಇರ್ಬೋದು, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಐಡಿಯಾಸ್ ಇರ್ಬೋದು, ಯೂಟ್ಯೂಬ್ ಸೆಟಪ್ಪನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಪ್ರತಿಯೊಂದ್ರದ್ದು ಕೂಡ ನಾನು ಪ್ಲೇ ಲಿಸ್ಟ್ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಗೈಡ್ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನಾನು ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ಐ ಬಟನ್ನಲ್ಲೂ ಕೂಡ ಸಿಗುತ್ತೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಸಿಗುತ್ತೆ. ಹಾಗಾಗಿ ನಾನು ಮಾಡುವಂಥ ವಿಡಿಯೋಗಳು ಮಿಸ್ ಆಗಬಾರ್ದು ಅಂತಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕಲ್ತ್ಕೊತಾ ಹೋಗೋಣ. ಆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.